ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮಿಶಿತಾ ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ ಕಣ್ರಿ? ಚೆನ್ನಾಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ ಕಣ್ರಿ. ನೀವೆಲ್ಲನೂ ಚೆನ್ನಾಗಿರ್ಬೇಕಂತ ಭಗವಂತ ಕೇಳ್ತಾ ವ್ಲಾಗ್ ಅನ್ನೋದು ಸಂಕ್ರಾಂತಿ ಹಬ್ಬದ ದಿವಸ ಮಾರ್ನಿಂಗೆ 8:30 ಸ್ಟಾರ್ಟ್ ಮಾಡಿದ್ದೀನಿ ಕಣ್ರಿ. ಸ್ನಾನ ಎಲ್ಲ ಮುಗೀತು. ದೇವ್ರ ಸಾಮಾನು ಎಲ್ಲ ನೆನ್ನೆ ಬೆಳಗ್ಗೆ ಫೋಟೋಗಳೆಲ್ಲ ಒರೆಸಿಕ್ಕಿದ್ದೀನಿ. ಇವಾಗ ಹೂವು ಹಾಕಿ ಅಲಂಕಾರ ಮಾಡಿ ಇನ್ನು ಅಡುಗೆಗಳು ಮಾಡೋ ಕೆಲಸ ಸ್ಟಾರ್ಟ್ ಆಗಿದೆ ಕಣ್ರಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹಬ್ಬ ನಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ವ್ಲಾಗ್ ಅನ್ನೋದು ಸ್ಟಾರ್ಟ್ ಮಾಡಿದ್ದೀನಿ ಕಣ್ರಿ. ಹಾಯ್ ಫ್ರೆಂಡ್ಸ್, ಈ ವ್ಲಾಗ್ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲರದ್ದು ಹಬ್ಬ ಆಗೋಗ್ಬಿಟ್ಟಿರುತ್ತೆ ಅಂದ್ಕೊಂಡಿದ್ದೀನಿ. ಅವು ಕಣ್ರಿ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಸಂಕ್ರಾಂತಿ ಹಬ್ಬದ್ದೇ ವ್ಲಾಗ್ ಫುಲ್ಲು. ಅವತ್ತಿನ ದಿವಸ ಏನೇನಾಯಿತು ಏನು ಎತ್ತ ಅನ್ನೋದೇ ಕಣ್ರಿ ವ್ಲಾಗು. ಬೆಳಗ್ಗೆ ನಾನು ಬೇಗನೆ ಎದ್ದೋಳೋಣ ಅಂದ್ಕೊಂಡ್ರೆ ಅವತ್ತು ನಿದ್ದೆ ಹೆಂಗೆ ಬಂದಿದೆ ಅಂದರೆ ಹಂಗೆ ಬಂದಿದೆ ಕಣ್ರಿ. ನಂಗೆ ನಿದ್ದೆ ಅನ್ನೋದು ಕರೆಕ್ಟಾಗಿ 4:15 ಎದ್ದೇಳಬೇಕಂದ್ರೆ 6 ಗಂಟೆಗೆ ಎಚ್ಚರ ಆಗಿದೆ. ಇದೇ ಫಸ್ಟ್ ಟೈಮ್ ಈ ಥರ. ಮೊನ್ನೆ ಅದ್ರ ಮುಂಚೆ ಎಲ್ಲ ನಿದ್ದೆ ಇರಲಿಲ್ಲ ಕಣ್ರಿ. ಬುಧವಾರನೂ ಬೇಗನೆ ಎದ್ದಿದ್ನಲ್ಲ 4 ಗಂಟೆಗೆಲ್ಲ, ಅದಕ್ಕೆ ನಿದ್ದೆ ಅನ್ನೋದು ಚೆನ್ನಾಗಿ ಬಂದುಬಿಟ್ಟಿದೆ. 6 ಗಂಟೆಗೆ ಎದ್ದೆ. ಇನ್ನು 6 ಗಂಟೆಗೆ ಎದ್ದು ಮಾರನೇ ದಿವಸನೇ ಎಲ್ಲ ನೀಟಾಗಿ ತೊಳ್ಕೊಂಡಿದ್ದೀನಿ. ಮನೆ ಮುಂದೆ ಎಲ್ಲ ನೀರು ಉದುರಿಸಿ ಹೊಸ್ಲೆಲ್ಲ ತೊಳ್ಕೊಂಡು ಅರ್ಶಿನ ಕುಂಕುಮ ರಂಗೋಲಿ ಕಲರ್ಸ್ ಎಲ್ಲ ಹಾಕೋಷ್ಟೊತ್ತಿಗೆ 1.5 ಅವರ್ ಆಯಿತು ಕಣ್ರಿ. ರಂಗೋಲಿಗಳೆಲ್ಲ ಹಾಕೋಷ್ಟೊತ್ತಿಗೆ ಕಲರೆಲ್ಲ ತುಂಬೋಷ್ಟೊತ್ತಿಗೆ ಇನ್ನು ಅಷ್ಟೊತ್ತಾಯ್ತಾ. ಇನ್ನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ 8:15 ಆಗಿತ್ತು. 8:15 ಆಗಿತ್ತು. ಎಲ್ಲ ರೆಡಿಯಾಗಿತ್ತಲ್ಲ. ಇನ್ನು ದೇವ್ರಿಗೆ ಹೂವು ಒಂದು ಹಾಕ್ಬಿಟ್ಟು ಅಲಂಕಾರ ಮಾಡೋದು, ಕಳಸ ಇಕ್ಕೋದೆಲ್ಲ ಇತ್ತು ಕಣ್ರಿ. ಎರಡು ಆ ಕಡೆ ಈ ಕಡೆ ಅಡುಗೆ ಮನೆ ಕಡೆಗೆ ಸ್ವಲ್ಪ ಕೆಲಸ, ದೇವ್ರ ಮನೆ ಹತ್ರ ಸ್ವಲ್ಪ ಕೆಲಸ, ಹಂಗೂ ಹಿಂಗೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಈ ಕಡೆ ಎಲ್ಲ ಅಲಂಕಾರ ಎಲ್ಲ ಹೂವು ಎಲ್ಲ ಜೋಡಿಸಿದ್ದಾಗಿದ್ದ ತಕ್ಷಣ ಇನ್ನು ಅಡುಗೆ ಮನೆ ಕಡೆ ಹೋದೆ ಕಣ್ರಿ. ಇನ್ನು ಅಡುಗೆ ಮನೆ ಕಡೆ ಹೋಗಿದ ತಕ್ಷಣ ಇನ್ನು ಕಡಲೆಕಾಯಿ, ಅವರೆಕಾಯಿ, ಗೆಣಸುಗಡ್ಡೆ ಎಲ್ಲ ಕುಕ್ಕರ್ಗೆ ಇಟ್ಬಿಟ್ಟು ಬಂದರೆ ಅದ್ರ ಪಾಡ್ಗೆ ಅದು ಕುಕ್ಕರ್ ಒಂದು 3 ವಿಸಿಲ್ ಹಾಕಿದ್ರೆ ಇದು ಕೆಲಸ ಮುಗೀತಲ್ಲ ಅಂತೇಳ್ಬಿಟ್ಟು ಯೋಚನೆ ಮಾಡಿಬಿಟ್ಟು ಅದು ಹೂವು ಕೆಳಗಡೆ ಎಲ್ಲ ಹಾಕಿದ್ದಾಯಿತು. ಇನ್ನು ಮೇಲೆ ಫೋಟೋಗಳಿಗೆಲ್ಲ ಹೂವು ಹಾಕಬೇಕಾಗಿತ್ತು. ಅಷ್ಟೊತ್ತಿಗೆ ಈ ಕಡೆ ಬಂದುಬಿಟ್ಟು ಕಡಲೆಕಾಯಿ ಎಲ್ಲ ಹಾಕ್ಬಿಟ್ಟು ಕುಕ್ಕರ್ಗೆ ಹಾಕ್ಬಿಟ್ಟು ಉಪ್ಪೆಲ್ಲ ಹಾಕ್ಬಿಟ್ಟು ಒಂದು 3 ವಿಸಿಲ್ ಬರಲಿ ಅಂತ ಹೇಳ್ಬಿಟ್ಟು ಕುಕ್ಕರ್ಗೆ ಇಟ್ಬಿಟ್ಟು ಮತ್ತೆ ಈ ಕಡೆ ಬಂದೆ ಕಣ್ರಿ. ಇದು ತೊಗೊಂಡಿದ್ದೆ ನಾನು, ಫ್ಲವರ್ ಜೋಡಿಸೋದಕ್ಕೆ. ಇದಕ್ಕಿದ್ರೆ ಏನೋ ಪಾಸಿಟಿವ್ ವೆಬ್ಸ್ ಬರುತ್ತೆ ಅಂತೇಳ್ಬಿಟ್ಟು, ಪಾಸಿಟಿವ್ ಅದೇ ಒಳ್ಳೆ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಜೋಡಿಸ್ತಾರೆ. ನಾನು ಇದು ತೊಗೊಂಡೆ ಕಣ್ರಿ. ಇದು ತೊಗೊಂಡಿದ್ದು ವ್ಲಾಗು ನಿಮ್ಗೆ ಆ್ಯಡ್ ಮಾಡಿದ್ದೀನಿ. 800 ರೂಪಾಯಿನೋ ಕೊಟ್ಟೆ ಈ ಬೌಲ್ಗೆ ನಾನು, ಹಿತ್ತಾಳೆದು. ಇನ್ನು ಅದಕ್ಕೆಲ್ಲ ಹೂವು ತುಂಬಿಸೋಣ, ಚೆನ್ನಾಗಿರುತ್ತಲ್ಲ, ಒಂಥರ ಪಾಸಿಟಿವ್ ವೆಬ್ಸ್ ಬರುತ್ತೆ ಅಂತೇಳ್ಬಿಟ್ಟು ಇದೆಲ್ಲ ಜೋಡಿಸ್ಬಿಟ್ಟು ಇಲ್ಲಿ ಆ ಕಡೆ ಕುಕ್ಕರ್ಗೆ ಇಟ್ಬಿಟ್ಟು ಬಂದು ಕಡಲೆಕಾಯಿ ಎಲ್ಲ ಈ ಕಡೆ ಇದು ಜೋಡಿಸ್ಕೊತಾ ಇದ್ದೀನಿ ಕಣ್ರಿ. ನೋಡೋದಕ್ಕೂ ಚೆನ್ನಾಗಿತ್ತು, ಗ್ರೀನ್ ಮ್ಯಾಟ್ ಮೇಲೆ ನೋಡೋದಕ್ಕೂ ಒಂಥರ ಚೆನ್ನಾಗಿತ್ತು ಅಂತೇಳ್ಬಿಟ್ಟು ಇದೆಲ್ಲ ಜೋಡಿಸಿದ್ದಾಗಿದ್ದ ತಕ್ಷಣ ಇನ್ನು ಈಚೆಯಿಂದ ಒಂದು ಯಾವ ಥರ ಇರುತ್ತೆ ಅಂತ ಇನ್ನು ಮೇಲೆ ಎಲ್ಲ ಹೂವು ಎಲ್ಲ ಹಾಕ್ಬಿಟ್ಟಿದ್ದೀನಿ ಕಣ್ರಿ. ಎಲ್ಲನೂ ಅಲಂಕಾರ, ದೇವ್ರದ್ದು ಕಂಪ್ಲೀಟಾಗಿ ಅಲಂಕಾರ ಆಯಿತು. ಇನ್ನು ನೈವೇದ್ಯಕ್ಕೆ ಅಂತ ಪೊಂಗಲ್ ಮಾಡೋಣ ಅಂತೇಳ್ಬಿಟ್ಟು ಇದೆಲ್ಲ ಕ್ಲೀನಾಗೆಲ್ಲ ಜೋಡಿಸ್ಕೊಬಿಟ್ಟೆ. ಫಸ್ಟು ದೇವ್ರ ಮನೆಯಲ್ಲೆಲ್ಲ ನೀಟಾಗಿ ಹೂವು ಎಲ್ಲ ಹಾಕಿದ್ದೆಲ್ಲ ಆಗೋಯ್ತು ಆಲ್ಮೋಸ್ಟು. ಇನ್ನು ಅಡುಗೆ ಮನೆ ಕಡೆ ಹೋಗೋಣ. ಇನ್ನು ದೇವ್ರಿಗೆ ದೀಪ ಹಚ್ಬೇಕಂದ್ರೆ ಪೊಂಗಲ್ ಎಲ್ಲ ನೈವೇದ್ಯ ಮಾಡಬೇಕಲ್ವ. ಇನ್ನು ನಾನು ಈ ಸರಿ ಪೊಂಗಲ್ ಏನು ಮಾಡಿದ್ದೀನಿ ಗೊತ್ತಾ ಕಣ್ರಿ? ಹೆಸ್ರುಬೇಳೆ ಹಾಕ್ದ್ರೆ ಬರೀ ಹಾಲು ಹಾಕ್ಬಿಟ್ಟು ಪೊಂಗಲ್ ಮಾಡಿದ್ದೀನಿ ಕಣ್ರಿ. ಇಷ್ಟು ದಿವಸ ಹೆಸ್ರುಬೇಳೆ ಹಾಕ್ತಾಯಿದ್ದೆ, ಯಾಕೋ ಬೇಡ ಅನ್ನಿಸ್ದು. ಬರೀ ಹಾಲು ಹಾಕ್ಬಿಟ್ಟು ಪೊಂಗಲ್ಲು ಬೆಲ್ಲ ಹಾಕ್ಬಿಟ್ಟು ಪೊಂಗಲ್ ಮಾಡೋಣ ಅಂತೇಳ್ಬಿಟ್ಟು ಹಾಲು ಹಾಕ್ಕೊಂಡು ಪೊಂಗಲ್ ಮಾಡಿದ್ದೀನಿ ಕಣ್ರಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಹೆಸ್ರುಬೇಳೆ ಹಾಕಿದರೆ ಇನ್ನೂ ಸ್ವಲ್ಪ ಚೆನ್ನಾಗಿರೋದು ಟೇಸ್ಟು. ನನಗೆ ಯಾಕೋ ಇವತ್ತು ಅಡುಗೆ ಮನೆ ಕಡೆಯಲ್ಲಿ ಅಡುಗೆ ಮೇಲೆ ಸ್ವಲ್ಪ ಗಮನ ಸ್ವಲ್ಪ ಕಮ್ಮಿ ಇತ್ತು ಅನಿಸುತ್ತೆ. ಯಾಕೋ ಗೊತ್ತಿಲ್ಲ, ಈ ಸರಿ ಹಂಗೆ ಅನ್ನಿಸ್ತು ನನಗೆ. ಇನ್ನೆಲ್ಲ ಅದು ಬೆಲ್ಲ ಎಲ್ಲ ಹಾಲು ಅಕ್ಕಿ ಎಲ್ಲ ತೊಳೆದು ಕುಕ್ಕರ್ ಕೂಗ್ಸೋಕ್ಕಿಕ್ಕಿದೆ. ಇನ್ನು ಅಷ್ಟೊತ್ತಿಗೆ ಈ ಕಡೆ ಕಡಲೆಕಾಯಿ ಎಲ್ಲ ಬೆಂದಿತ್ತು, ಅದೊಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡೆ. ನೋಡಿ ಈ ಪಾರ್ಟಿ ಆಗಿದೆ ಪೊಂಗಲ್. ಇದಕ್ಕಿನ್ನ ಇದು ಗೋಡಂಬಿ ದ್ರಾಕ್ಷಿ ಎಲ್ಲ ತುಪ್ಪದಲ್ಲಿ ಕರೆದ್ಬಿಟ್ಟು ಇದಕ್ಕೆ ಹಾಕ್ಬಿಟ್ರೆ ನಮಗೆ ಪೊಂಗಲ್ ಅನ್ನೋದು ರೆಡಿ ಆಗುತ್ತೆ. ಇನ್ನು ಇದಕ್ಕೆ ಗೋಡಂಬಿ ಬೇಯಿಸ್ತಾ ಇದ್ದೀನಿ ಕಣ್ರಿ ತುಪ್ಪದಲ್ಲಿ. ಆ ಥರ ಮಾಡಿಬಿಟ್ಟಿದ್ದೀನಿ ಕಣ್ರಿ. ಯಾಕೋ ಇವಾಗ ಇದಕ್ಕದ ಬೇಳೆ ಸಾಂಬಾರು ಮಾಡಬೇಕು ಅಷ್ಟೇ. ಅದಕ್ಕೆ ಮಸಾಲ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ರೆ ಅದಕ್ಕೆ ಟೊಮೊಟೊನೇ ಹಾಕೋದು ಮರ್ತೋಗ್ಬಿಟ್ಟೆ. ಮತ್ತೆ ಇನ್ನೊಂದು ಸರಿ ಮಿಕ್ಸಿ ಹುರ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಟೊಮೊಟೊ ಹಾಕಿದ್ದೀನಿ. ಆ ಥರ ಆಗಿದೆ ಕಣ್ರಿ ಇವತ್ತು ಕೆಲಸ. ಇನ್ನು ಪೊಂಗಲ್ ಎಲ್ಲ ರೆಡಿ ಆಯಿತು. ಗೋಡಂಬಿ ದ್ರಾಕ್ಷಿ ತುಪ್ಪ ಅದೆಲ್ಲ ಕರೆದು ಹಾಕಿದ್ದಾಯಿತು. ಇನ್ನು ಸಾಂಬಾರು ಮಾಡಬೇಕು, ಇದಕ್ಕದ ಬೇಳೆ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಕಾಳು ಎಲ್ಲ ಇಸ್ಕಿಕ್ಕಿ ಫ್ರಿಜ್ಜಲ್ಲಿ ಮಂಗಳವಾರ ಇಸ್ಬಿಟ್ಟು ಇಕ್ಕಿದ್ದೆ. ಇನ್ನು ಗುರುವಾರ ಬೆಳಗ್ಗೆನೇ ತೆಗೆದಿಕ್ಕಿದೆ ಫ್ರಿಜ್ಜಿಂದ ಈಚೆ. ಅವೆಲ್ಲ ಕಾಳೆಲ್ಲ ಇದಕ್ಕದ ಬೇಳೆ ಎಲ್ಲ ನೀಟಾಗಿ ತೊಳ್ಕೊಬಿಟ್ಟು ನಮ್ಮ ಮಸಾಲೆ ರೊಟ್ಟಿನೇ ಅಲ್ವಾ ಕಣ್ರಿ, ಎಲ್ಲರೂ ಹೆಂಗೆ ಮಾಡ್ತಿರೋ ನಾನು ಅದೇ ಥರನೇ ಮಾಡೋದು. ಇನ್ನು ಸ್ಪೆಷಲ್ ಏನೂ ಇರೋಲ್ಲ. ಇದಕ್ಕೆಲ್ಲ ನೀರು ಹಾಕ್ಬಿಟ್ಟು ಉಪ್ಪೆಲ್ಲ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಕುಕ್ಕರು
ಕ್ಲೋಸ್ ಮಾಡಿಬಿಟ್ಟು ಇನ್ನು ನನ್ನ ಮಗಳ ಕಡೆ ಗಮನ ಹರಿಸ್ದೆ. ಅವಳು ಹೊಸ ಬಟ್ಟೆ ಹಾಕ್ಕೊಳೋದಕ್ಕೆ ಆ ಥರ ಅಮ್ಮ ಜಿಯ ಮಾಡಿಸು, ಅಮ್ಮ ಸ್ನಾನ ಮಾಡಿಸು ಅಂತ ಹೇಳ್ತಾಯಿದ್ಲಿ. ಈ ಕಡೆ ಸಾಂಬಾರಿಗೆ ಬಿಟ್ಟು ಇನ್ನು ಬಸ್ಲು ಮನೆ ಕಡೆ ಹೋಗಿ ಮಗಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿದೆ ಕಣ್ರಿ. ಈ ಥರ ರೆಡಿ ಆಗಿದ್ಲು. ಅವಳಿಗೆ ಏನೋ ಹೆಣ್ಮಕ್ಳಿಗೆ ಒಂಥರ ಖುಷಿ ಅಲ್ವಾ ಕಣ್ರಿ ರೆಡಿ ಆಗೋದ್ರಲ್ಲಿ. ನಿಮಗೂ ಅಷ್ಟೇ ನಮಗೂ ಅಷ್ಟೇ ಏನೋ ಒಂಥರ ಖುಷಿ. ಹಬ್ಬಕ್ಕೆ ರೆಡಿ ಆಗೋದಂದ್ರೆ ಏನೋ ಒಂಥರ ಸ್ಪೆಷಲ್ ಇರುತ್ತೆ ಅವತ್ತೊಂದು ದಿವಸ ಅಲ್ವಾ. ಒಬ್ಬೊಬ್ರಿಗೆ ಡೈಲಿ ಸ್ಪೆಷಲ್ ಇರುತ್ತೆ, ನಮ್ಮಂಥವ್ರಿಗೆ ಹಬ್ಬದ ದಿವಸ ಸ್ಪೆಷಲ್ ಅಂದರೆ ಸ್ಪೆಷಲ್. ಅಷ್ಟೊತ್ತಿಗೆ ಮಗಳಿಗೆ ಸ್ನಾನ ಎಲ್ಲ ಮಾಡಿಸಿ ಕುಕ್ಕರ್ ಕೂಗಿತ್ತು, ಅದನ್ನು ಸ್ವಲ್ಪ ಬೇಯಿಸ್ಬಿಟ್ಟು ಒಗ್ಗರಣೆ ಕೊಟ್ಟು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡೆ ಕಣ್ರಿ. ಇಷ್ಟ ಆಯಿತು. ಇನ್ನು ದೇವ್ರಿಗೆ ಕಬ್ಬು ಪೊಂಗಲ್ಲು ಕಡಲೆಕಾಯಿ ಗೆಣಸು ಎಲ್ಲ ನೈವೇದ್ಯಕ್ಕೆ ಇಕ್ಬಿಟ್ಟು ಇನ್ನು ದೀಪ ಹಚ್ಬಿಟ್ಟು ಧೂಪ ಎಲ್ಲ ಹಾಕ್ಕೊತಾ ಇದ್ದೀನಿ ಕಣ್ರಿ. ದೀಪ ನೈವೇದ್ಯ ತೆಂಗಿನಕಾಯಿ ಎಲ್ಲ ಹೊಡೆದು ಏನೋ ಕಣ್ರಿ. ಹಬ್ಬ ಅಂದರೆ ಹಬ್ಬನೇ. ಮಾಮೂಲಿ ಮಾಡೋದ್ರಲ್ಲಿ ಹಬ್ಬದ ದಿವಸ ಮಾಡಿದ್ರೆ ಏನೋ ಒಂಥರ ಸ್ಪೆಷಲ್ ಅನ್ನೋದಿರುತ್ತೆ. ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಕಣ್ರಿ. ನಿಮಗೂ ನಮಗೂ ಎಲ್ಲ ಒಳ್ಳೇದು ಮಾಡಿ ನಮ್ಮ ಇಷ್ಟಾರ್ಥಗಳನ್ನ ನೆರವೇರಿ ಆರೋಗ್ಯ ಒಂದು ಚೆನ್ನಾಗಿ ಕೊಟ್ಟರೆ, ಆರೋಗ್ಯ ಒಂದಿದ್ರೆ ಹೆಂಗೋ ದುಡ್ಕೊಂಡು ತಿನ್ಬೋದು ಕಣ್ರಿ. ಆರೋಗ್ಯನೇ ಇಲ್ಲ ಅಂದರೆ ದುಡಿಯೋದಕ್ಕಿನ್ನ ಎಷ್ಟು ಕಷ್ಟ ಅಲ್ವಾ ಈ ಕಾಲದಲ್ಲಿ. ಭಗವಂತ ಆರೋಗ್ಯ ಒಂದು ಕೊಟ್ಟು ಎಲ್ಲರನ್ನೂ ಒಳ್ಳೇದಾಗಿ ಕಾಪಾಡಿದ್ರೆ ಅಷ್ಟೇ ಸಾಕು. ಇನ್ನು ಧೂಪ ಎಲ್ಲ ಹಾಕಿ ಕಾಯೆಲ್ಲ ಹೊಡೆದು ಆರತಿ ಮಾಡ್ತಾಯಿದ್ದೀನಿ ಕಣ್ರಿ. ನನ್ನ ಮಗಳಿಗೆ ಸಿರಪ್ ಹಾಕ್ತಾಯಿದ್ದಾರೆ ನಮ್ಮ ಯಜಮಾನರು. ಅವಳಿಗೇನೋ ಶೀತ ಎತ್ಕೊಬಂತು. ಶೀತ ಮೂಗಲ್ಲಿ ಸೋರ್ತಾನೆ ಇದೆ ಕಣ್ರಿ. ಬಟ್ಟೆ ಹಾಕಿದ್ನಾ ಹೊಸ ಬಟ್ಟೆ ಬೇಡ ಅಂತ ಚುಚ್ಚುತ್ತಾ ಇದೆಯಂತೆ ಅವಳಿಗೆ. ನಮ್ಮಪ್ಪ ನಂಗೆ ಚುಚ್ಚುತ್ತಾ ಇದೆ, ಬೇರೆ ಬಟ್ಟೆ ಹಾಕು ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಹತ್ರ ಬೇರೆ ಬಟ್ಟೆ ಹಾಕ್ಸ್ಕೊಂಡು ಇನ್ನು ಸಿರಪ್ ಹಾಕ್ಸ್ಕೊತಾ ಇದ್ದಾಳೆ ಕಣ್ರಿ. ಅದೇನೋ ಕೆಮ್ಮು ಬಂದಿತ್ತು, ಕೆಮ್ಮಿಗೆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಬಂದ್ವಿ. ಕೆಮ್ಮು ಸ್ವಲ್ಪ ಇದೆ, ಹಂಗೆ ಶೀತ ಎತ್ಕೊಬಿಟ್ಟಿದೆ. ಮೂಗಲ್ಲಿ ಬಿಡದಿರ ಸೋರ್ತಾನೆ ಇದೆ. ನೀರು ಕಣ್ಣಲ್ಲಿ ಸೋರ್ತೈತೆ, ಮೂಗಲ್ಲೂ ಸೋರ್ತೈತೆ. ಯಾಕೋ ಶೀತ ಜಾಸ್ತಿ ಆಗಿದ್ರೆ ಕಣ್ಣಲ್ಲಿ ನೀರು ಸೋರುತ್ತಲ್ವಾ, ಅದಕ್ಕೆ ಶೀತ. ಅವರಪ್ಪ ತಿನ್ನಿಸ್ಬಿಟ್ಟು ಸ್ವಲ್ಪ ಹಾಕ್ತಾಯಿದ್ರೆ ಸಿರಪ್ಗಳೆಲ್ಲ. ನಾನು ಆರತಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಕಣ್ರಿ. ಇನ್ನು ಆರತಿ ಮಾಡೋವಾಗ ನನ್ನ ಮಗಳಿಗೆ ಸಿರಪ್ ಹಾಕ್ಬಿಟ್ಟು ನಮ್ಮ ಯಜಮಾನರು ಇದೊಂದು ಚಿಕ್ಕದೊಂದು ಬಿಟ್ಟೊಂದು ವಿಡಿಯೋ ಮಾಡಿಕೊಟ್ರು ನನಗೆ ಆರತಿ ಮಾಡೋದು. ಏನೋ ಕಣ್ರಿ, ನಮಗೆಲ್ಲ ಏನೋ ಅನ್ನೋದಲ್ಲ, ಭಗವಂತ ಎಲ್ಲರ ಜೊತೆನೂ ಇದ್ದು ಕಾಪಾಡಿದ್ರೆ ಅಷ್ಟೇ ಸಾಕು. ಭಗವಂತ ಇಲ್ಲ ಅಂದರೆ ಖಂಡಿತ ನಾನಂತೂ ಇರಲ್ಲ ಅನ್ನೋ ಭಾವನೆ ನನ್ನದ್ರಲ್ಲಿ ತುಂಬ ತುಳುಕುತ್ತೆ. ಯಾಕಂದರೆ ಕಷ್ಟಕ್ಕೋ ಸುಖಕ್ಕೋ ಭಗವಂತ ಒಬ್ಬನೇ ಕಣ್ರಿ ಆಗೋದು. ಯಾರೋ ಆಗ್ತಾರೆ, ಯಾರೋ ಬಿಟ್ಟು ಅವೆಲ್ಲ ಸುಳ್ಳು. ಅದಂತೂ ಪಕ್ಕ ಸುಳ್ಳು. ಕಷ್ಟಕ್ಕಂತ ಬಂದರೆ ಯಾರೂ ಆಗಲ್ಲ ಕಣ್ರಿ. ಇವತ್ತೆಲ್ಲ ನಾಳೆ ಕಷ್ಟಕ್ಕೋ ಸುಖಕ್ಕೋ ಭಗವಂತ ಒಬ್ಬನೇ ಆಗೋದು. ಅದಂತೂ ನಾನು ಖಂಡಿತ ದೃಢವಾಗಿ ನಂಬುತ್ತೀನಿ. ದೇವ್ರನ್ನ ಮಾತ್ರ ಚೆನ್ನಾಗಿ ನಂಬಿಕೊಂಡಿದ್ದೀನಿ ಕಣ್ರಿ. ನಮ್ಮ ಕಷ್ಟ ನಾವು ಬೀಳಬೇಕು. ಕಷ್ಟ ಬೀಳ್ದೇನೆ ಕೂತ್ಕೊಂಡಿದ್ರೆ ದೇವ್ರೇನು ತಂದು ಇಕ್ಕಲ್ಲ. ನಾವು ಕಷ್ಟನೂ ಬೀಳಬೇಕು, ದೇವ್ರನ್ನ ನಂಬಲೇಬೇಕು. ಆವಾಗಲೇ ಭಗವಂತ ನಮ್ಮ ಕಷ್ಟಕ್ಕೋ ಸುಖಕ್ಕೋ ನಮ್ಮ ಜೊತೆಯಲ್ಲಿ ಇದ್ದು ಮುಂದಕ್ಕೆ ನಡೆಸ್ತಾನೆ ಅನ್ನೋ ನಂಬಿಕೆ ಭರವಸೆ ಗಟ್ಟಿಯಾಗಿ ನನ್ನ ಹತ್ರ ಅಂತೂ ಇದೆ. ಇನ್ನು ನಾನು ನನ್ನ ಮಗಳು ಮೆಹಂದಿ ಹಾಕ್ಕೊಂಡಿದ್ವಿ, ಒಂದು ಚಿಕ್ಕ ಬಿಟ್ಟು ನಿಮ್ಮ ಮುಂದೆ ತಂದೆ. ಇನ್ನು ಅದು ಆದಮೇಲೆ ಇನ್ನು ರೊಟೀನ್ ಬಟ್ಟೆ ಎಲ್ಲ ಬುಧವಾರ ನೈಟೇ ಎಲ್ಲ ವಾಶ್ ಮಾಡಿ ಹಾಕಿದ್ದೆ ಮಿಷಿನ್ಗೆ ಹಾಕ್ಬಿಟ್ಟು. ಇನ್ನು ನಮ್ಮ ಯಜಮಾನರೆಲ್ಲ ತಂದು ಕೆಳಗಡೆ ಹಾಕಿದ್ರು. ಬಟ್ಟೆ ಎಲ್ಲ ಮುಚ್ಚಿಬಿಟ್ಟು, ಯಾಕಂದ್ರೆ ಹೆಸರುಬೇಳೆ ನನ್ನ ಫೇವ್ರೇಟು ಕಣ್ರಿ. ಹೇಳ್ಬೇಕಾದ್ರೆ ಹೆಸರುಬೇಳೆ ಅಂದರೆ ನನಗೆ ತುಂಬ ಇಷ್ಟ. ಇನ್ನು ಹೆಸರುಬೇಳೆ ಮಾಡಿಕೊಂಡು ತಿಂದೆ, ಒಂದು ಪ್ಲೇಟ್ ತುಂಬ ಹಾಕ್ಕೊಂಡು ತಿಂದೆ. ಇನ್ನು ಅಷ್ಟೊತ್ತಿಗೆ ಸಂಜೆ ಆಯಿತು. ರೆಡಿ ಆಗಿಬಿಟ್ಟು ಭಗವಂತನಿಗೆಲ್ಲ ದೀಪ ಎಲ್ಲ ಹಚ್ಬಿಟ್ಟು ಇನ್ನು ನಾವು ಏನು ನೈವೇದ್ಯ ಇಕ್ಕಿರ್ತೀವಿ, ಪೊಂಗಲ್ಲು, ಕಡಲೆ ಬೀಜ, ಕೊಬ್ಬು, ಗೆಣಸು ಎಲ್ಲ ಹಸುಗೆ ಹೋಗ್ಬಿಟ್ಟು ಹಸುಗೆಲ್ಲ ಪೂಜೆ ಮಾಡಿಬಿಟ್ಟು ಅದು ಏನೇನು ಮಾಡಿದ್ನೋ ನೈವೇದ್ಯ ದೇವ್ರ ಹತ್ರ ಏನಿಕ್ಕಿದ್ನೋ ಅದೆಲ್ಲ ಹಸುಗೆ ಇಕ್ಬಿಟ್ಟು ಹಸುಗೊಂದು ನಮಸ್ಕಾರ ಹಾಕ್ಕೊಂಡು ಇನ್ನು ಹಂಗೆ ರಾಘವೇಂದ್ರ ಸ್ವಾಮಿ, ಇವತ್ತು ಗುರುವಾರ ಅಲ್ವಾ, ಈ ಸರಿ ಸಂಕ್ರಾಂತಿ ಹಬ್ಬ ಬಂದಿದ್ದು ನಮಗೆಲ್ಲ. ಇನ್ನು ಗುರುವಾರ ಅಲ್ವಾ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಮತ್ತು ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆಲ್ಲ ಹೋಗಿದ್ವಿ ಕಣ್ರಿ. ಅಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ನೋಡಿ ನಮ್ಮ ಯಜಮಾನ ನನ್ನ ಮಗಳು ಒಂದು ವೀಡಿಯೋ ಕ್ಲಿಪ್ ಒಂದು ತಗೊಂಡೆ ಕಣ್ರಿ. ಜನರ ಮಧ್ಯೆ ಹೋದ್ಮೇಲೆ ವೀಡಿಯೋ ತಗೊಳೋದಕ್ಕೆ ಸ್ವಲ್ಪ ಸಂಕೋಚ ಜಾಸ್ತಿನೇ ಆಗುತ್ತೆ. ಇನ್ನು ಯೂಟ್ಯೂಬ್ ಮಾಡಿದ್ಮೇಲೆ ತಗೊಳ್ಳೇಬೇಕಲ್ಲ, ಅದಕ್ಕೆ ಇನ್ನು ಸ್ವಲ್ಪ ರೂಢಿ ಮಾಡ್ಕೊತಾ ಇದ್ದೀನಿ. ಇನ್ನು ಹಂಗೆ ಅಲ್ಲೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನದೆಲ್ಲ ನಮಸ್ಕಾರ ಮಾಡಿಕೊಂಡು ಹಾಗೆ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದ್ವಿ ಕಣ್ರಿ. ಇಲ್ಲಿ ಬಾಬಾ ಸ್ವಾಮಿ ದೇವಸ್ಥಾನದಲ್ಲಿ ಕಬ್ಬಿನ ಅಲಂಕಾರ ಮಾಡಿದ್ದು ತುಂಬ ಚೆನ್ನಾಗಿತ್ತು ಕಣ್ರಿ. ಈಚೆ ಆಂಜನೇಯ ಸ್ವಾಮಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಇನ್ನು ಒಳಗಡೆ ಹೋದ್ವಿ. ಒಳಗಡೆ ನಾನು ಹೋದಾಗ ಸ್ವಲ್ಪ ಜನ ಜಾಸ್ತಿನೇ ಇದ್ರು, ನೋಡ್ತಾ ಇದ್ದೀರಲ್ವಾ. ಕಬ್ಬಿನ ಅಲಂಕಾರ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಬಾಬಾ ಸ್ವಾಮಿ, ಈ ಕಡೆ ಗಣಪ, ಈ ಕಡೆ ದತ್ತಾತ್ರೇಯ ಸ್ವಾಮಿ. ನನ್ನ ಮಗಳನ್ನ ಇಲ್ಲಿ ಬಾಬಾ ಸ್ವಾಮಿದು ಒಂದು ಇದಿತ್ತು ಸ್ಟ್ಯಾಚು ಥರ, ಅದು ಶೋ ಥರ, ಅಲ್ಲಿ ತೆಗೆದ್ಬಿಟ್ಟು ಒಂದೆರಡು ಫೋಟೋಗಳು ವೀಡಿಯೋ ಮಾಡಿಕೊಂಡೆ. ಇನ್ನು ಮುಂದಕ್ಕೆ ಹೋಗ್ತಾ ಹಂಗೆ ವ್ಲಾಗ್ ಅನ್ನೋದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಕಣ್ರಿ.
ನಮಸ್ಕಾರ ಮಾಡಿಕೊಂಡು ಬಾಬಾ ಸ್ವಾಮಿ ಎಲ್ಲ ಒಳ್ಳೇದು ಮಾಡಪ್ಪ, ಆದಷ್ಟು ಬೇಗ ಶಿರಡಿ ಕರ್ಸ್ಕೊಡೋ ಥರ ಮಾಡಪ್ಪ ತಂದೆ ಅಂದ್ಕೊಂಡು ನಮಸ್ಕಾರ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾಯಿದ್ದೀನಿ ಕಣ್ರಿ. ಏನೋ ಕಣ್ರಿ, ಎಲ್ಲಾದರೂ ಹೋಗ್ಬೇಕಂದ್ರೆ ಏನೋ ಒಂಥರ ಅಡ್ಡಿ ಆತಂಕ ಅದೆಲ್ಲ ಇರುತ್ತೆ. ಯಾವುದೂ ಇಲ್ದಿರ ಭಗವಂತ ಒಂದು ಸರಿ ಶಿರಡಿಗೆ ಕರ್ಸ್ಕೊಂಡ್ರೆ ಅಷ್ಟೇ ಸಾಕು. ಭಗವಂತ ನಮಗೆಲ್ಲರಿಗೂ ಒಳ್ಳೇದು ಮಾಡಿದ್ರು ಅಷ್ಟೇ ಸಾಕು. ಇನ್ನು ಈ ಕಡೆ ದತ್ತಾತ್ರೇಯ ಸ್ವಾಮಿ ನೋಡಿ, ಕಬ್ಬಿನ ಅಲಂಕಾರ, ಹಿಂದೆ ಎಲ್ಲ ಕಬ್ಬಿನ ಅಲಂಕಾರ. ಇನ್ನು ಉತ್ಸವ ಮೂರ್ತಿ ಸಾಯಿಬಾಬಾಗೆ ಉತ್ಸವಕ್ಕೆ ಹಿಂದೆ ಅದೇ ದೇವಸ್ಥಾನ ಸುತ್ತ 3 ಪ್ರದಕ್ಷಿಣೆ ಆಗ್ತಾರಲ್ಲ, ಅದಕ್ಕೆಲ್ಲ ರೆಡಿ ಮಾಡಿ ತಗೊಂಡು ಹೋಗ್ತಾಯಿದ್ರು. ಇನ್ನು ನಾವು ನನ್ನ ಯಜಮಾನ ದೇವಸ್ಥಾನದಲ್ಲಿ ಒಂದು ಫೋಟೋ ತಗೊಂಡು ಅಲ್ಲೆಲ್ಲ ಚಿಕ್ಕದಾಗಿ ವೀಡಿಯೋ ತಗೊಂಡು ನಮಸ್ಕಾರ ಹಾಕ್ಕೊಂಡು ಬಾಬಾ ಸ್ವಾಮಿಗೆ ಓಡ್ತಾ ಇದ್ದೀವಿ. ಅಷ್ಟೊತ್ತಿಗೆ ಉತ್ಸವ ಮೂರ್ತಿ ಅದೇ ಬಾಬಾ ಸ್ವಾಮಿನ 3 ಪ್ರದಕ್ಷಿಣೆ ಹಾಕ್ಕೊಂಡು ದೃಷ್ಟಿ ಎಲ್ಲ ತೆಗೆದುಬಿಟ್ಟು ಇನ್ನು ಒಳಗೆ ಕರ್ಕೊಬರ್ತಾಯಿದ್ರು ನಾವು ಬರೋವಾಗ. ಇನ್ನು ಈಚೆಗಡೆ ರಾಧಾಕೃಷ್ಣ ಸ್ವಾಮಿ ಇತ್ತು, ಅಲ್ಲೆಲ್ಲ ವಿಡಿಯೋ ಮಾಡಿಕೊಂಡು ಭಗವಂತನ ಕಾಪಾಡಪ್ಪ ಅಂತ ಹೇಳ್ಬಿಟ್ಟು ನಾನು ನಮ್ಮ ಯಜಮಾನ ಮನೆಗೆ ಬಂದಮೇಲೆ ಒಂದು ಫೋಟೋ ತೊಗೊಂಡ್ವಿ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.